ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತೀಕ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ದಶಮಿ ತಿಥಿ, ಧನಿಷ್ಠ ನಕ್ಷತ್ರ. ಈ ದಿವಸ ತುಂಬ ವಿಶಿಷ್ಟವಾದ ದಿನ. ಕಾರಣ ಯಾಜ್ಞವಲ್ಕ್ಯರ ಜಯಂತಿ ಈ ದಿವಸ. ಯಾಜ್ಞವಲ್ಕ್ಯ ಮಹರ್ಷಿಗಳ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳದೇ ಇದ್ದರೆ, ಅವರನ್ನು ನಾವು ಸ್ಮರಣೆ ಮಾಡಿಕೊಳ್ಳದೇ ಇದ್ದರೆ, ನಮಗೇ ನಾವು ಮಾಡಿಕೊಂಡಂಥ ನಷ್ಟವಾಗಿಬಿಡುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಆನಂದ, ಆ ಮಹಾ ಆನಂದ ಅಂತಕ್ಕಂಥದ್ದು ಎಲ್ಲಿ ಲಭ್ಯವಾಗುತ್ತೆ ಅನ್ನೋದನ್ನು ದರ್ಶನ ಮಾಡಿ ತಿಳಿಸಿಕೊಟ್ಟಂಥವರೇ ಯಾಜ್ಞವಲ್ಕ್ಯ ಮಹರ್ಷಿಗಳು. ಹೀಗಾಗಿ ಅವರ ಸ್ಮರಣೆ ಈ ದಿವಸ ಅವರ ಜಯಂತಿ. ಹೀಗಾಗಿ ಅವರನ್ನು ಸ್ಮರಿಸಿಕೊಂಡು ಅವರು ಏನನ್ನು ಹೇಳಿದರು, ಜಗತ್ತಿಗೆ ತೋರಿಸಿದ ಬೆಳಕು ಯಾವುದು, ಆನಂದದ ಬೆಳಕು ಹೇಗಿದೆ, ಸ್ವಲ್ಪ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಸಂದರ್ಭ ಇರುವ ಕಾರಣದಿಂದಾಗಿ ಪ್ರತಿ ದಿವಸ ಅವರನ್ನು ಸ್ಮರಣೆ ಮಾಡಿಕೊಳ್ಳೇಬೇಕು. ಈ ದಿವಸವಂತೂ ನಾವು ಸ್ಮರಣೆ ಮಾಡಿಕೊಳ್ಳೇಬೇಕು. ಯಾಜ್ಞವಲ್ಕ್ಯರು ಬಹಳ ವಿಶಿಷ್ಟವಾದ ಋಷಿಗಳು. ನಾವು ಎಷ್ಟೋ ಋಷಿ ಪರಂಪರೆಯಲ್ಲಿ ಎಷ್ಟೋ ಮಹರ್ಷಿಗಳನ್ನು, ಮಹನೀಯರನ್ನು ಕಾಣ್ತೀವಿ. ಒಬ್ಬೊಬ್ಬರ ಅವರ ತಪಸ್ಸು, ಅವರ ದರ್ಶನ ಎಲ್ಲವೂ ವಿಶಿಷ್ಟವೇ, ಸಂಶಯ ಇಲ್ಲ. ಅನೇಕ ಋಷಿಗಳಿದ್ದಾರೆ. ಯಾಜ್ಞವಲ್ಕ್ಯರು ಕೂಡ ಆ ಎಲ್ಲ ಶ್ರೇಷ್ಠ ಮಹರ್ಷಿಗಳಲ್ಲಿ ಇವರು ಕೂಡ ತುಂಬ ಸೂರ್ಯನ ಹಾಗೆ ಬೆಳಗುತ್ತಾರೆ. ಯಾಜ್ಞವಲ್ಕ್ಯರ ತಂದೆ ದೇವರಾತ ಅಂತ, ತಾಯಿ ಆಲಂಬಿನಿ ಅಂತ. ಅವರಿಬ್ಬರಿಗೆ ದೈವಾನುಗ್ರಹದಿಂದ ಒಂದು ಶ್ರೇಷ್ಠ ಸಂತಾನವಾಗುತ್ತೆ. ತಂದೆ ಯಜ್ಞಗಳನ್ನು ವಲ್ಕ ಅಂದರೆ ಹೆಣಿತಕ್ಕಂಥದ್ದು, ಹೊಸ ಹೊಸ ಯಜ್ಞಗಳನ್ನು ಹೆಣಿತಾ ಇದ್ದನಂತೆ. ಅದೇ ಆ ಯಾವ ಕೌಶಲ್ಯ ಇದೆ ಅದು ಮಗನಿಗೂ ಬರಬೇಕು, ಮಗನೂ ಕೂಡ ಅಂಥವನು ಆಗಬೇಕು ಅಂತ ಹೇಳಿ ಮಗನಿಗೆ ಯಾಜ್ಞವಲ್ಕ್ಯ ಅಂತ ಹೆಸರಿಟ್ಟರು. ಆತ ಕೂಡ ಮುಂದೆ ನಾವೀಗ ಗಮನಿಸ್ತೀವಲ್ಲ, ಅಂಥ ಶ್ರೇಷ್ಠ ಮಹರ್ಷಿ ಆಗಿಬಿಟ್ರು. ನಮಗೆ ಕಾಲವಿಲ್ಲ, ಇರುವ ಸ್ವಲ್ಪ ಕಾಲದಲ್ಲಿ ಆ ರಸ, ಆ ಮಹರ್ಷಿಗಳು ಕಂಡಂಥ ಅದನ್ನು ಸ್ವಲ್ಪ ಮಟ್ಟಿಗೆ ಕಾಣೋಣ, ಆ ರಸಪಾಕವನ್ನು ಅಷ್ಟೇ ಸವಿಯೋಣ. ಅವರು ಬಹಳ ಪುಟ್ಟ ವಯಸ್ಸಿನಲ್ಲೇ ಮಹಾಮೇಧಾವಿ, ತಂದೆ ಹಾಗಿದ್ದರು. ಆ ಕಾರಣದಿಂದಾಗಿ ಮಗನಿಗೆ ಅದು ಬರುತ್ತೆ ಬಳುವಳಿಯಾಗಿ. ತಂದೆ ತಾಯಿ ಇಬ್ಬರೂ ಕೂಡ ತುಂಬ ಒಳ್ಳೆಯ ಪ್ರತಿಭಾಶಾಲಿಗಳು. ಹಾಗೆ ಈ ಯಾಜ್ಞವಲ್ಕ್ಯನಿಗೆ ವೈಶಂಪಾಯನರು ಅಂತ ಅವರ ಋಷಿಗಳು, ವೇದವ್ಯಾಸರ ಶಿಷ್ಯರು. ಆ ವೈಶಂಪಾಯನರ ಬಳಿಗೆ ಪಾಠಕ್ಕೆ ಅಂತ ಕಳಿಸ್ಕೊಟ್ರು. ಸ್ವಲ್ಪ ಬೇಗ ಕಲಿಯುವ ಗ್ರಹಣ ಶಕ್ತಿ ಯಾಜ್ಞವಲ್ಕ್ಯರಿಗಿತ್ತು. ಒಂದು ಕಥೆಯ ಪ್ರಕಾರ ಅವರು ವೈಶಂಪಾಯನರು ಕಥೆಯನ್ನು ಹೇಳ್ತಾ ಇದ್ದರು, ಅಂದರೆ ಇದು ಮಂತ್ರಗಳನ್ನು ಹೇಳ್ಕೊಳ್ತಾ ಇದ್ದರು. ಆ ಮಂತ್ರ ಹೇಳ್ಕೊಡುವಾಗ ಹ್ರಾಸವಾಗುತ್ತೆ, ಅಂದರೆ ಸ್ವರ ವ್ಯತ್ಯಾಸವೋ ಇತ್ಯಾದಿ ಸ್ಖಾಲಿತ್ಯ ಉಂಟಾಗುತ್ತೆ. ಈ ಕಾರಣದಿಂದಾಗಿ ಋಷಿಗಳು ಮತ್ತೊಮ್ಮೆ ಮಂತ್ರವನ್ನು ಹೇಳ್ಕೊಳ್ಬೇಕು ಅಂತಿದ್ದೆವು. ಹೇಳಿಕೊಟ್ಟ ಪಾಠ ಜೊತೆಗೆ ಮತ್ತೊಂದು ಸಲ ಅದನ್ನು ಪುನರಾವರ್ತನೆ ಮಾಡಬೇಕು. ಯಾವುದನ್ನು ಹೇಳಿಕೊಟ್ರು, ಯಾಕೆಂದರೆ ಕತ್ತರಿಸಿರ್ತಾರೆ, ಎಲ್ಲಿ ಬೇಕೋ ಅಲ್ಲಿ ಫುಲ್ ಸ್ಟಾಪು ಆಗಿರೋದಿಲ್ಲ. ಹೀಗೆ ಈ ಕ್ರಮದಲ್ಲಿ ವೇದಗಳನ್ನು ಕತ್ತರಿಸಬಾರ್ದು. ಅದು ಸ್ಖಾಲಿತ್ಯವಿಲ್ಲದ ಹಾಗೆ ಹೇಳ್ಕೋಬೇಕು. ಹಾಗಾಗಿ ಮತ್ತೊಮ್ಮೆ ಹೇಳ್ಕೊಳ್ತಾ ಇದ್ರು ಅವರು. ಗುರುಗಳೇ, ನಿಮ್ಮ ಪರವಾಗಿ ನಾನು ಹೇಳಲ್ಲ, ತೊಂದರೆ ಇಲ್ವಾ, ನಿಮಗೆ ಆರೋಗ್ಯ ಸ್ವಲ್ಪ ಹದಗೆಟ್ಟಿದೆ ಅಂತ ಇವರು ಸ್ವಲ್ಪ ಉದ್ದಟತನದಲ್ಲಿ ಹೇಳಿದ್ರು. ಅದನ್ನು ಅವರು ಬೇರೆ ಥರ ಅರ್ಥ ಮಾಡ್ಕೊಂಡ್ಬಿಟ್ರು. ನೀನೊಬ್ಬನೇ ನಾ ಮೇಧಾವಿ, ಅನೇಕ ಶಿಷ್ಯರಿದ್ದಾರೆ, ಮತ್ತು ಹೆಚ್ಚಾಗಿ ನಾನೇ ಹೇಳ್ತೀನಿ ಬಿಡಯ್ಯ ಅಂತ ಹೇಳಿ ಅವ್ರ ಮೇಲೆ ಸಿಟ್ಟು ಮಾಡಿಕೊಂಡ್ರು ಅಂತಕ್ಕಂಥದ್ದು ಒಂದು ಕಥೆ ಇದೆ. ಇನ್ನೊಂದು ಕಥೆಯ ಪ್ರಕಾರ ಒಬ್ಬ ರಾಜನಿಗೆ ಇವರು ಅವನ ಆ ರಾಜಗೃಹಕ್ಕೆ ಹೋಗಿ ಅಭಿಮಂತ್ರಣ, ನೀರಿನಿಂದ ಅಭಿಮಂತ್ರಿತವಾದ ನೀರು, ಅದನ್ನು ತೊಗೊಂಡು ಹೋಗಿ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಬೇಕು. ರಾಜನಿಗೆ ಬಹಳ ಮುಖ್ಯವಾಗಿ ಅನುಗ್ರಹ ಮಾಡಬೇಕು, ಸಂಪ್ರೋಕ್ಷಣೆ ಮಾಡಬೇಕು ಅಂತ ಹೇಳಿ ಪ್ರತಿ ದಿವಸ ಹೋಗ್ತಾಯಿದ್ರು. ಒಂದು ದಿವಸ ಅವರಿಗೆ ಆಗಲಿಲ್ಲ, ಅನಾರೋಗ್ಯ ನಿಮಿತ್ತ. ಯಾಜ್ಞವಲ್ಕ್ಯರು ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೋದರು. ರಾಜ ಇವರಿಗೆ ಒಂದು ಮನಸ್ಸಿರುತ್ತೆ, ನಾನು ಅಧ್ಯಯನಶಾಲಿ,
ಚೆನ್ನಾಗಿ ಅಭ್ಯಾಸ ಮಾಡಿದ್ದೀನಿ, ಒಳ್ಳೆಯ ಶಿಷ್ಯ ನಾನು, ಹೋದರೆ ನನ್ನನ್ನು ಗೌರವಿಸಬೇಕು, ಈ ರೀತಿಯ ರಾಜ ಸ್ವಲ್ಪ ಮರ್ಯಾದೆ ಕೊಡ್ತಾನೆ, ಈ ಥರ ಎಲ್ಲ ಇತ್ತು ಮನಸ್ಸಿನಲ್ಲಿ. ರಾಜನಿಗೆ ಸ್ವಲ್ಪ ದರ್ಪ. ಅವನು ಇವ್ರ ಕಡೆಗೂ ನೋಡಲಿಲ್ಲ. ಪಾಪ ಇವನು ಹೋಗಿ ಸಂಪ್ರೋಕ್ಷಣೆ ಮಾಡಿ ಬರೋದೇ ಆಯಿತು. ಇನ್ನೊಂದು ದಿವಸ ಏನಾಯಿತು, ಇವರಿಗೆ ಕೋಪ ಬಂದುಬಿಡ್ತು. ಒಂದು ದಿವಸ ರಾಜ ಮಲಗಿಬಿಟ್ಟಿದ್ದಾನೆ, ಹುಷಾರಿಲ್ಲ, ಪ್ರೋಕ್ಷಣೆಗೆ ಬಂದಿಲ್ಲ, ಹೇಳಿ ಕಳಿಸದ ರಾಜ. ಪಾಪ ಯಾಜ್ಞವಲ್ಕ್ಯರು ನಾನು ಬರೋದಿಲ್ಲ ಅಲ್ಲಿಗೆ. ಆ ರಾಜನಿಗೆ ಇರೋ ದುರಹಂಕಾರಕ್ಕೆ ಮುಖನೂ ನೋಡೋದಿಲ್ಲ ನಮ್ಮನ್ನು. ಇಲ್ಲ ನೀವು ಬರಬೇಕಂತೆ ಅಂತ. ಮತ್ತೆ ಹೋದ. ಸರಿ ಆಯಿತು, ಇನ್ನೇನು ಕರೆದಿದ್ದಾರಲ್ಲ ಅಂತ ಹೋಗಬೇಕಲ್ಲ, ಗುರುಗಳು ಬೇರೆ ಹೇಳಿದ್ರು ಹೋಗಿ ಬರ ಅಂತ. ಹೋಗಿ ಬಂದರೆ ರಾಜ ಯಥಾ ಪ್ರಕಾರ ಅದೇ ನೋಡಲೇ ಇಲ್ಲ. ಕೋಪ ಬಂದ ರಾಜನಿಗೆ ಪ್ರೋಕ್ಷಣೆ ಮಾಡಲಿಲ್ಲ, ಇರೋ ಕಂಬಗಳಿಗೆ ಪ್ರೋಕ್ಷಣೆ ಮಾಡಿ ಬಂದುಬಿಟ್ರು. ಕಂಬಗಳಿಗೆ ಪ್ರೋಕ್ಷಣೆ ಮಾಡಿದ್ರೆ ಅವ್ರ ಶಕ್ತಿ ಎಂಥದ್ದು ಅಂತ. ಆ ವಯಸ್ಸಿನಲ್ಲಿ ಕಂಬಗಳೆಲ್ಲ ಚಿಗುರಲಿಕ್ಕೆ ಪ್ರಾರಂಭ ಆಗಿಬಿಡ್ತು. ರಾಜನಿಗೆ ಇದನ್ನು ನೋಡಿ ಆಶ್ಚರ್ಯ ಆಗೋಯ್ತು. ಇವ್ರು ಯಾರೋ ವಿಶಿಷ್ಟವಾದ ವ್ಯಕ್ತಿಯಾಗಿದ್ದಾನೆ ಅಪ್ಪ, ಈ ಮನುಷ್ಯ ಸಾಮಾನ್ಯ ಅಲ್ಲ ಅಂತ ಹೇಳಿ ಮತ್ತೊಮ್ಮೆ ಕರೆಸಬೇಕು ಅವ್ರನ್ನ ಅಂತ. ನಾನು ಹಾಗೆಲ್ಲ ಬರೋದಿಲ್ಲ ಅಂತ. ಹೀಗಾಗಿ ಮತ್ತೆ ಹೋಗಲಿಲ್ಲ. ಅದು ಕಾರಣದಿಂದಾಗಿ ಗುರುಗಳ ಜೊತೆಗೆ ಮತ್ತೆ ವಾದ ಏರ್ಪಾಡಾಯಿತು. ನೀನು ನನ್ನ ಶಿಷ್ಯನೇ ಅಲ್ಲ, ನಾನು ಏನು ಹೇಳ್ಕೊಟ್ಟಿದ್ದೆ ನಾನೆಲ್ಲ ವಾಪಸ್ ಕೊಟ್ಬಿಡು ಅಂತ ಹೇಳಿದ್ರು. ಸರಿ ಅಂತ ಎಲ್ಲ ವಾಪಸ್ ಕೊಟ್ಟ. ಆ ಎಲ್ಲ ವೇದ ಯಾವುದನ್ನು ಹೇಳ್ಕೊಟ್ಟಿದ್ರು ಅಷ್ಟೂ ವೇದಗಳನ್ನು ಮತ್ತೆ ಮರಳಿ ಬಾಯಿಂದ ಅಕ್ಷರಶಃ ಅವರು ಅಲ್ಲಿ ಏನಿದೆ ಕಥೆಯಲ್ಲಿ ಅಂತಂದರೆ ಅದನ್ನು ವಾಂತಿ ಮಾಡಿದರು, ಅದನ್ನೆಲ್ಲ ವಾಪಸ್ ಕೊಟ್ಬಿಟ್ರು ಅಂತ. ವಸ್ತುತಃ ಅರ್ಥ ಏನಪ್ಪ ಅಂತಂದರೆ, ನಾವು ಜ್ಞಾನವನ್ನು ಅದನ್ನೇನೋ ಅಸಹ್ಯ ಅನ್ನೋ ಅರ್ಥದಲ್ಲಲ್ಲ, ಅವರು ಕೊಟ್ಟದ್ದನ್ನು ತಿತ್ತಿರಿ ಅಂತಕ್ಕಂಥ ಪಕ್ಷಿಗಳು ಸ್ವೀಕರಿಸಿದವು. ಹಾಗಾಗಿ ತೈತರೀಯ ಅಂತಕ್ಕಂಥ ಒಂದು ಶಾಖೆ ಬೆಳೀತು. ಆ ಕೃಷ್ಣ ಯಜುರ್ವೇದ ಅಂತ ಆಯಿತು ಅಂತೆಲ್ಲ ಅಂತಾರೆ. ಇವರು ಗುರುವಿನಿಂದ ತೊಗೊಂಡಿದ್ರೆ ಮತ್ತೆ ಇಲ್ಲ ಅಂದರೆ ಮತ್ತೆ ಖಾಲಿಯಾಗಿದ್ದಾರೆ. ಈಗೇನು ಮಾಡಬೇಕು ನಾನು? ಹಾಗಾಗಿ ಅವರು ಸೂರ್ಯನ ಪ್ರಾರ್ಥನೆ ಮಾಡಿದ್ರು. ನೋಡಿ, ಯಾಜ್ಞವಲ್ಕ್ಯರು ವಸ್ತುತಃ ಈಗಿನಿಂದ ಅವರ ಪ್ರತಿಭೆ ಶುರುವಾಗುತ್ತೆ. ಇಷ್ಟು ಕಾಲ ಇದ್ದದ್ದು ಗುರುಮುಖೇನ ಬಂದ ಆ ಶಕ್ತಿ, ಅವರ ಗ್ರಹಣ ಶಕ್ತಿ ಇತ್ಯಾದಿ. ಈಗ ಅವರ ನಿಜವಾದ ಶಕ್ತಿ ಪ್ರಾರಂಭವಾಗುತ್ತೆ. ಸ್ವತಂತ್ರವಾಗಿ ಅವರು ಹೇಗೆ ಬೆಳೆದರು, ಸೂರ್ಯೋಪಾಸನೆಯನ್ನು ಮಾಡಿದ್ರು. ಸೂರ್ಯ ಕುದುರೆ ಅಶ್ವದ ರೂಪದಲ್ಲಿ ಬಂದು ಅವರಿಗೆ ಅನುಗ್ರಹ ಮಾಡಿದರು. ವಾಜ ಅಂದರೆ ಕುದುರೆ ಅಂತ, ಹೀಗಾಗಿ ವಾಜಸನೇಯ ಅಂತ ಅವರಿಗೆ ಹೆಸರಾಯಿತು. ಅದನ್ನು ಶುಕ್ಲ ಯಜುರ್ವೇದ ಅಂತ ಕರೀತಾರೆ. ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಎರಡು ವೇದಗಳಿದ್ದಾವೆ. ಶುಕ್ಲ ಯಜುರ್ವೇದ ಈಗ ಇಲ್ಲ ಅಷ್ಟಾಗಿ, ಅದು ಉತ್ತರ ಭಾರತದ ಕಡೆಗಿದೆ. ನಮ್ಮಲ್ಲೆಲ್ಲ ಕೃಷ್ಣ ಯಜುರ್ವೇದವೇ ಇರತಕ್ಕಂಥದ್ದು. ಇಲ್ಲಿ ಅಂತೂ ಬಹಳ ಮುಖ್ಯವಾದದ್ದು ಏನಪ್ಪ ಅಂದರೆ, ಅವರು ಕಲಿತ ಮೇಲೆ, ಸೂರ್ಯನಿಂದ ಉಪದೇಶ ಪಡೆದ ಮೇಲೆ ಅವರು ಮಹತ್ತರವಾದ ತಪಸ್ಸನ್ನು ಮಾಡಿ ಅವರು ಕಂಡುಕೊಂಡಂಥ ಎರಡು ಮಹತ್ತರವಾದ ಸಂದೇಶಗಳೇನಪ್ಪ ಅಂದರೆ, ಈ ದಿವಸ ನಾವು ಕಾಣ್ತಾ ಇರತಕ್ಕಂಥ ಒಂದು ಬೃಹದಾರಣ್ಯಕೋಪನಿಷತ್, ಇನ್ನೊಂದು ಈಶಾವಾಸ್ಯೋಪನಿಷತ್. ಈಶಾವಾಸ್ಯ ಅಂತಕ್ಕಂಥದ್ದು ಜಗತ್ತಿನ ಸಾರ್ವಭೌಮತೆಯನ್ನು, ಜಗತ್ತನ್ನು ಆರಾಧಿಸಬೇಕು, ಜಗತ್ತಿನ ಶಕ್ತಿ ಏನು, ಅಲ್ಲಿ ಈಶ್ವರ ಎಲ್ಲ ಕಡೆ ವ್ಯಾಪಕವಾಗಿದ್ದಾನೆ ಅಂತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥದ್ದು. ಹೊರಗಿನ ಜಗತ್ತಿನ ಬಗ್ಗೆ ಗೌರವ ಇಟ್ಕೊಳ್ಬೇಕು ಅನ್ನೋದನ್ನು ಸೂಚಿಸ್ತಕ್ಕಂಥದ್ದು. ಇನ್ನೊಂದು ಬೃಹದಾರಣ್ಯಕೋಪನಿಷತ್ತು, ಅದರಲ್ಲಿ ಮನುಷ್ಯನ ಆನಂದದ ನೆಲೆ ಏನು, ವಸ್ತುತಃ ಮನುಷ್ಯ ಎಲ್ಲಿ ತುಂಬ ಸಂತೋಷವಾಗಿರ್ತಾನೆ ಅನ್ನೋದನ್ನು ವಿವರಿಸ್ತಕ್ಕಂಥ, ಯಾವುದನ್ನು ಅವಸ್ಥಾತ್ರಯ ಮೀಮಾಂಸೆ ಅಂತ ಕರೀತಾರೋ ಅದನ್ನು ಅವರು ದರ್ಶನ ಮಾಡಿ ಕೊಡುಗೆ ಕೊಟ್ಟಂಥದ್ದು. ಎಲ್ಲ ಉಪನಿಷತ್ತುಗಳಲ್ಲೂ ಈ ಬೃಹದಾರಣ್ಯಕ ಹೆಸರು ಹೇಳ್ತದೆ, ಬೃಹತ್ ಅಂತ ಅರಣ್ಯಕ, ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು ಮತ್ತು ಬಹಳ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಒಂದು ಆನಂದದ ಸಂದೇಶ ಅಲ್ಲಿದೆ. ಅದರಲ್ಲೇ ಹೇಳ್ತಕ್ಕಂಥದ್ದು ಜಾಗೃತ್, ಸ್ವಪ್ನ, ಸುಷುಪ್ತಿ ಇವುಗಳ ಸ್ಥಳ. ಮನುಷ್ಯ ಎಲ್ಲಿ ತುಂಬ ಆನಂದವಾಗಿರ್ತಾನೆ ಅಂದರೆ ಗಾಢವಾದ ನಿದ್ರೆಯಲ್ಲಿ,
ಸ್ವಪ್ನದಲ್ಲೂ ಕೂಡ ನಮಗೆ ಭಯವಾಗುತ್ತೆ, ಆತಂಕವಾಗುತ್ತೆ. ಯಾವುದೋ ಸಂದರ್ಭಕ್ಕೆ, ಯಾವುದೋ ಒಂದು ಸಂದಿಗ್ಧಕ್ಕೆ ತುತ್ತಾಗಿ ಯಾವ್ಯಾವುದೋ ಕಷ್ಟಗಳನ್ನು ಪಟ್ಟು ಚೀರಾಡಿ ಕೂಗಾಡಿ ಈ ಥರ ಸಾಧ್ಯತೆ ಅಲ್ಲೂ ಒಂದು ಬಂಧನ ಇರುತ್ತೆ. ಎಚ್ಚರದಲ್ಲಂತೂ ನಮಗೆ ಭಾಷೆಗಳೆಲ್ಲ ಹರಡಿಕೊಂಡೇ ಬಿಟ್ಟಿದೆ. ಮನುಷ್ಯನನ್ನು ಕಿತ್ತು ತಿಂತಾ ಇದೆ. ಪಂಚೇಂದ್ರಿಯಗಳಿಗಲ್ಲ, ದಶೇಂದ್ರಿಯಗಳಿಗೂ ಕೊಕ್ಕೆ ಹಾಕಿ. ಆದರೆ ಈ ಜಾಗೃತ ಮತ್ತು ಸ್ವಪ್ನ ಇವುಗಳೆರಡರಲ್ಲೂ ಇಲ್ಲದೇ ಇರತಕ್ಕಂಥ, ಕಾಣದೇ ಇರತಕ್ಕಂಥ ಆನಂದ ಎಲ್ಲಿದೆಯಪ್ಪ ಅಂದರೆ ಆ ಗಾಢವಾದ ನಿದ್ರೆ ಎಲ್ಲಿದೆ ಅಂತ, ಸುಷುಪ್ತಿ ಅಂತ ಕರೀತಾರೆ ಅವರು ಅದನ್ನು. ಆ ಸುಷುಪ್ತಿ ಸ್ಥಿತಿಯಲ್ಲಿ ಏನಪ್ಪ ಅಂದರೆ ಮಲಗಿದ್ದಷ್ಟೇ ಗೊತ್ತು. ಆಮೇಲೆ ನಾನ್ಯಾರು ಅಂತಲೇ ಗೊತ್ತಿಲ್ಲ. ಹೆಂಡ್ತಿನೋ, ಗಂಡನೋ, ಮನೇನೋ, ಕಾರೋ, ಮಠವೋ, ಬಂಗ್ಲೆನೋ, ಸ್ನೇಹಿತರೋ, ಜಗಳವೋ, ಕೊನೆಗೆ ಶರೀರ ಕಟ್ಟಿರ್ತಕ್ಕಂಥ ಯಾವುದೋ ಒಂದು ಗಾಯದ ನೋವು ಕೂಡ ಆ ನಿದ್ರೆಯಲ್ಲಿಲ್ಲ. ಆ ರೀತಿಯ ಆನಂದದ ಸ್ಥಿತಿ ಆ ಸುಷುಪ್ತಿಯಲ್ಲಿದೆ. ಅದೇ ನಿಜವಾದ ಆನಂದ. ಅದನ್ನು ನಾವು ಜಾಗೃತದಲ್ಲಿ ವಿಸ್ತರಿಸ್ಕೊಳ್ಬೇಕು. ಎಚ್ಚರವಾಗಿದ್ದಾಗಲೂ ನನಗೆ ಆ ನೋವು ಆಗ್ತಾ ಇಲ್ಲ. ರಮಣರಿಗೆ ಸಾಧ್ಯವಾಯ್ತದು. ಅವರು ಆಪ್ರೇಷನ್ ಮಾಡುವಾಗಲೂ ದೇಹ ನನ್ನದಲ್ಲಯ್ಯ, ನೀವು ಮಾಡಿ ಅಂತ. ಕಷ್ಟ. ನಾವು ಸಣ್ಣ ನೋವು ಹೋದರೆ ಬಾಧಿಸ್ತಾ ಇರ್ತೀವಿ, ಯಪ್ಪ ಅಂತ ಇರ್ತೀವಿ. ಆದರೆ ಈ ನೋವಲ್ಲ ಅನ್ನುವ ಸ್ಥಿತಿ ಎಚ್ಚರದಲ್ಲಿ ಬರೋದಿದೆಯಲ್ಲ, ಅದಕ್ಕೆ ಯಾಜ್ಞವಲ್ಕರಾಗಬೇಕಾಗತ್ತೆ ನಾವು. ಹೀಗೆ ಆನಂದ ಅಂತಕ್ಕಂಥದ್ದು ಹಾಗೆ ಅಡಕವಾಗಿದೆ. ಅದನ್ನು ನಾವು ವಿಸ್ತರಿಸ್ಕೊಳ್ಳೋ ಬಗೆ ಹೇಗೆ ಅಂತಂದರೆ ಅವರೇ ಹೇಳ್ತಾರೆ, ನೀವು ಆರಾಧನೆಗಳ ಮೂಲಕ. ಅವರ ಮಾತೇ ಹೇಳೋದಾದರೆ, ಯಂ ಕ್ರತು ಮಧೀಯತೆ ಚ ತಸ್ಯ ಆಪ್ನುಯಾತ್ ಫಲಂ ಅಂತ ಒಂದು ಮಾತನ್ನು ಹೇಳ್ತಾರೆ. ನೀವು ಯಾವುದನ್ನು ಆರಾಧಿಸ್ತೀರೋ, ಉದಾಹರಣೆಗೆ ನಾವು ಈ ದಿವಸ ನಮ್ಮ ನೋವನ್ನು ಕಳೀಲಿಕ್ಕೆ ಯಾವುದೋ ಒಂದು ಆರಾಧನೆಯಲ್ಲಿ ತೊಡಗುತ್ತೀವಿ. ಭಗವಂತನ ಆರಾಧನೆಯಲ್ಲಿ ಯಾವ ರೀತಿಯಲ್ಲಿ ತೊಡಗ್ತೀವಪ್ಪ ಅಂತಂದರೆ, ಸುಮ್ಮನೆ ಏನೋ ನಾನು ಹೇಳಬೇಕು ಮಂತ್ರ ಮುಗಿಸ್ಬಿಟ್ಟೆ, ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು, ಪಟ ಹೇಳಿ 15 ನಿಮಿಷದಲ್ಲಿ ಮುಗಿಸ್ಬಿಟ್ಟೆ, ಹೀಗಲ್ಲ. ನೀವು ಅದನ್ನು ಮನಸಾರೆ ತಂದುಕೊಂಡ್ರೆ, ಹೇಳುವ 15-20 ನಿಮಿಷಗಳ ವಿಷ್ಣು ಸಹಸ್ರನಾಮದಲ್ಲಿ ನನಗೆ ಜಗತ್ತೇ ಮರೆತು ಹೋಗಿದೆ ಅಂತ ಅಂದ್ಕೋಬೇಕು. ಆಗ ನಿಮಗೆ ಆನಂದದ ಅನುಭವ ಆಗುತ್ತೆ. ಏನು ಮಾಡ್ತಾ ಇದ್ದರೆ ಎಚ್ಚರಲ್ಲಿ. ಎಷ್ಟೋ ಬಾರಿ ನಾವು ಸಂಗೀತ ಕೇಳುವಾಗ ಮೈ ಮರೆತು ಬಿಟ್ಟಿರ್ತೀವಿ. ಎಷ್ಟೋ ಬಾರಿ ಚಲನಚಿತ್ರ ನೋಡ್ತಾ ಇರ್ತೀರ, ಆ ಒಂದು ಸಂದರ್ಭ ನಿಮ್ಮನ್ನು ಎಲ್ಲ ಜಗತ್ತನ್ನು ಮರೆಸಿಬಿಟ್ಟಿರುತ್ತೆ. ಆ ಒಂದು ಸಂದರ್ಭ ಹಾಗೆ ಮಾಡ್ತಲ್ವ, ಹಾಗೆ ಇಡೀ ಬದುಕನ್ನು ವಿಸ್ತರಿಸ್ಕೊಳ್ಬೇಕು ಆ ಆನಂದ. ಅದಕ್ಕೆ ಏನು ಮಾಡಬೇಕು ಅಂದರೆ, ನಾವು ಮಾಡುವ ಎಲ್ಲ ಕೆಲಸಗಳಲ್ಲೂ ಕೂಡ ಆ ತಾದಾತ್ಮ್ಯ ಪ್ರೀತಿ ಇಟ್ಕೋಬೇಕು. ಆವಾಗ ನಾವು ಸಾಮಾನ್ಯವಾಗಿ ಅಷ್ಟರ ಮಟ್ಟಿಗೆ ನಾವು ಮರಿತೀವಿ ಬೇರೆ ಇದನ್ನು. ನೀವು ಇಷ್ಟೊತ್ತು ಕೇಳುವ ಸಂದರ್ಭದಲ್ಲಿ ಬೇರೆಲ್ಲ ಚಟುವಟಿಕೆಗಳನ್ನು ಪಕ್ಕಕ್ಕಿಟ್ಟು ಆಲಿಸ್ಕೊಳ್ತಾ ಇದ್ದೀರಾ. ಈ ಆಲಿಮೆ, ಈ ಕೇಳ್ಮೆ, ಈ ಆಲಿಸುವಿಕೆ ನಿಮ್ಮ ಕೆಲಸಗಳಲ್ಲೂ ಇರಬೇಕು. ಒಂದು ಪಾತ್ರೆ ತೊಳೆಯುವಾಗಲೂ ನಂಗೆ ಬೇರೆ ಅದರ ಗಮನ ಇಲ್ಲ ರೀ, ಪಾತ್ರೆ ಅಚ್ಚುಕಟ್ಟಾಗ್ತಾ ಇದೆಯಾ ಅಂತ ಒಂದು ಹೆಣ್ಣುಮಗಳು ನೋಡಿಬಿಟ್ರೆ ಅಲ್ಲಿ ಆನಂದ ಕಂಡುಕೋಬಹುದು. ಒಂದು ಅಡುಗೆ ಮಾಡುವಾಗ ಬೇರೆ ನನಗೆ ಗಮನ ಇಲ್ಲ, ಈಗ ಎಷ್ಟು ಖಾರ ಹಾಕಬೇಕು, ಎಷ್ಟು ಉಪ್ಪು ಹಾಕಬೇಕು, ಎಷ್ಟು, ಇದೇ ಯಜ್ಞ. ನಾನೀಗ ಉಪನ್ಯಾಸ ಮಾಡುವಾಗ ನನಗೆ ಬೇರೆ ಅದ್ರ ಗಮನ ಇರಬಾರ್ದು. ಅದು ನನ್ನ ಈ ಆನಂದದ ಗುಟ್ಟು. ಇಲ್ಲಿ ನಾನು ಆನಂದ ತಗೋತಾ ಇದ್ದೀನಿ. ಹೀಗೆ ಎಲ್ಲ ನಿಮ್ಮ ವೃತ್ತಿಗಳಲ್ಲಿ ನೀವು ಕಂಡುಕೊಂಡು, ಇದನ್ನೇ ಹೇಳಿರೋದು ಯಾಜ್ಞವಲ್ಕ್ಯರು. ಎಲ್ಲಿ ನಿಮ್ಮ ಕೆಲಸಗಳಲ್ಲಿ ನೀವು ತನ್ಮಯತೆಯನ್ನು ಕಂಡುಕೊಳ್ತೀರೋ ಆಗ ಆನಂದ ಸಹಜವಾಗಿ ಎಚ್ಚರದಲ್ಲಿ ವಿಸ್ತಾರವಾಗುತ್ತೆ. ಇಂಥ ಒಂದು ಮಹತ್ತರ ಉಡುಗೊರೆಯನ್ನು ಕೊಟ್ಟವರು ಆ ಯಾಜ್ಞವಲ್ಕ್ಯ ಮಹರ್ಷಿಗಳು. ಅಂಥವರನ್ನು ಪ್ರತಿ ಕ್ಷಣ ಸ್ಮರಣೆ ಮಾಡಬೇಕಲ್ವ. ಒಂದು ದಿವಸ ಅಲ್ಲ, ಪ್ರತಿ ಕ್ಷಣ ಸ್ಮರಣೆ ಮಾಡಿಕೊಳ್ಬೇಕು. ತನ್ಮೂಲಕ ನಮಗೆ ಅನುಭವಕ್ಕೆ ಬರುತ್ತೆ ಆನಂದ. ಒಂದು ಬೀಜವನ್ನು ಬಿತ್ತಿದರೆ ಆ ಬೀಜದ ನಂತರದಲ್ಲಿ ಬೆಳೀತಕ್ಕಂಥ ಗಿಡ, ಆನಂತರದಲ್ಲಿ ವೃಕ್ಷ ಮರವಾಗ್ತಕ್ಕಂಥದ್ದು, ಟೊಂಗೆಗಳಾಗ್ತಕ್ಕಂಥದ್ದು, ಕಾಯಿ, ಹಣ್ಣು, ಫಲ, ಹೂ, ಹೀಗೆಲ್ಲ ಇರತಕ್ಕಂಥದ್ದು ಈಶಾವಾಸ್ಯೋಪನಿಷತ್.
ಹೊರಗಿನ ಜಗತ್ತನ್ನು ತೋರ್ತಾ ಇದೆ. ಒಂದು ಬೀಜ ಬಿತ್ತಿದ ಒಳಗಿನ ಬೀಜ ಇಷ್ಟೆಲ್ಲ ವ್ಯಾಪಕವಾಗಿ ಬೆಳಗಿದೆ, ವಿಶ್ವವನ್ನು ತೋರಿಸ್ತಾ ಇದೆ. ಬೃಹದಾರಣ್ಯಕ ಏನು ಹೇಳುತ್ತೆ, ಬೀಜದೊಳಗೆ ಮರ, ಟೊಂಗೆ, ಹಣ್ಣು, ಹೂವು ಎಲ್ಲ ಅಡಕವಾಗಿದೆಯಪ್ಪ. ಎಲ್ಲಿದೆ ಅದು? ಬೀಜದೊಳಗೆ ಸೇರಿಕೊಂಡಿದೆ. ಅದನ್ನೇ ಅಹಂ ಬ್ರಹ್ಮಾಸ್ಮಿ ಅಂತ ಕರೀತಾರೆ. ಆ ಬೀಜದೊಳಗಿಂದ ಹರಡಿದಂಥ ಯಾವ ವೃಕ್ಷ ಇದೆ ಅದನ್ನು ಈಶಾವಾಸ್ಯ ಅಂತ ಕರೀತಾರೆ. ಇಂಥ ಒಂದು ವಿಶೇಷ ಒಂದು ದರ್ಶನವನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಂಥ ಮಹನೀಯರನ್ನು ಮನಸಾರೆ ಸ್ಮರಿಸಿಕೊಳ್ಬೇಕು, ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು, ಕೈ ಜೋಡಿಸಿ ನಮಿಸಬೇಕು. ನಿಮ್ಮೆಲ್ಲರದು ಈ ಕರ್ತವ್ಯ ಇದೆ, ಸ್ಮರಣೆ ಮಾಡಿಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.